We got our new blender. Proof. So instructions ಇದೆ ಇದೆಲ್ಲ. Endica canha. Ecco. Escucha. ನಮ್ಮನೆ ಫುಲ್ಲಿ ಫರ್ನಿಶ್ಡ್ ಆಗಿರೋದ್ರಿಂದ ನಾವು ಬಿಲ್ಡಿಂಗ್ ಅವ್ರ ಹತ್ರನೇ ನಮಗೆ ಒಂದು ಮಿಕ್ಸರ್ ಬೇಕು ಅಂತ ಹೇಳಿದ್ವಿ, ಬಿಕಾಸ್ ಎಲ್ಲ ಇದೆ, ಇದು ಒಂದಿರಲಿಲ್ಲ. ಸೊ ಇವಾಗ ನೋಡಿದ್ರೆ ಅದು ಅವ್ರದ್ದು ಗ್ಲಾಸ್ ತಂದು ಕೊಟ್ಟಿದ್ದಾರೆ. ಅದಕ್ಕೆ $50 ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು, ಲೈಕ್ ಆಲ್ಮೋಸ್ಟ್ ₹5,000. ಓಕೆ ಅಂತ ತರಿಸಿದ್ವಿ. ಇಲ್ಲಿ ಆಲ್ರೆಡಿ ಪ್ಲೇಟ್ಸು, ಗ್ಲಾಸು, ಬೌಲ್ಸು ಎಲ್ಲ ಸಿರಾಮಿಕ್ದೇ ಇರೋದು. ಎಷ್ಟೊಂದು ದೊಡ್ಡದಾಗ್ಬಿಟ್ಟಿದ್ದೀನಿ ಆಲ್ರೆಡಿ. ಇದು ಬೇರೆ ಇವಾಗ ಗ್ಲಾಸ್ ತಂದು ಕೊಟ್ಟಿದ್ದಾರೆ. ಹೆಂಗೆ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಒಂದು ಜಾರ್ ಬಿತ್ತು ಅಂದರೆ ಅಷ್ಟೇ ಆಗೋಯ್ತು ಕತೆ, ಹೊಡೆದೋಗ್ಬಿಡುತ್ತೆ. ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದೇ ಗೊತ್ತಿಲ್ಲ ರಿಪ್ಲೇಸ್ ಮಾಡ್ತಾರಾ ಏನೋ ಅಂತ. ಸೊ ಕೇಳಿ ನೋಡಿದ್ರೆ ಆದರೆ ರಿಪ್ಲೇಸ್ ಮಾಡ್ತೀವಿ, ಇಲ್ಲ ಅಂದರೆ ಇದನ್ನೇ ಯೂಸ್ ಮಾಡ್ತೀವಿ. ನಮ್ಮ ಜಿಮ್ ಪಕ್ಕ ಒಂದು ಕೆಫೆ ಇದೆ ಚಿಕ್ಕದು, ಅಪಾರ್ಟ್ಮೆಂಟ್ ಅವ್ರದ್ದೇ ಒಂದು ಚಿಕ್ಕ ಕೆಫೆ. ಅಲ್ಲಿ ಕಾಫಿ, ಹಾಟ್ ಚಾಕ್ಲೇಟ್, ಆಮೇಲೆ ಕೋಲ್ಡ್ ಕಾಫಿ ಎಲ್ಲ ಸಿಗುತ್ತೆ. ಏನೇನು ಮಿಲ್ಕ್ ಡ್ರಿಂಕ್ಸ್ ಇದೆ, ಐಸ್ ಟೀ ಅದೆಲ್ಲ ಸಿಗುತ್ತೆ. ಸೊ ನಾವು ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಪೇ ಮಾಡಬೇಕು, ಫ್ರೀ ಏನಲ್ಲ, ಬಟ್ ಇಟ್ ಈಸ್ ವೆರಿ ಚೀಪ್. ಲೈಕ್ ಯೂಶ್ವಲಿ ನಾವು $4-5 ಕೊಡಬೇಕು ಒಂದು ಕಾಫಿಗೆ, ಇಲ್ಲಿ $1.25 ಸಿಗ್ಬಿಡುತ್ತೆ. ದಟ್ ಈಸ್ ಲೈಕ್ $130 ಒಂದು ಕಾಫಿ ಸಿಗುತ್ತೆ. ಇಲ್ಲಾಂದರೆ 400-500 ಪೇ ಮಾಡಬೇಕು. ನಾನು ಅವತ್ತು ನಿಮಗೆ ಪೂಲ್ ಏರಿಯಾ ತೋರಿಸಿದ್ದೆ ಅಲ್ವಾ ನನ್ನ ಜಿಮ್ ವ್ಲಾಗಲ್ಲಿ. ಅದೇ ಸೇಮ್ ಪೂಲ್ ಏರಿಯಾ ಇದು. ಬಟ್ ಅವತ್ತು ಫುಲ್ ಖಾಲಿ ಇತ್ತು, ಏನೂ ಇರಲಿಲ್ಲ. ಬಟ್ ಇವಾಗೆಲ್ಲ ಟೇಬಲ್ಸ್, ಚೇರ್ಸ್ ಎಲ್ಲ ಹಾಕಿಬಿಟ್ಟು ಒಳ್ಳೆ ರೂಫ್ ಟಾಪ್ ಕೆಫೆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವಾಗ ಬೇಕಾದರೂ ಇಲ್ಲಿ ಬಂದು ಕೂತ್ಕೋಬೋದು, ಕೆಲಸನೂ ಮಾಡ್ಬೋದು, ಇಲ್ಲ ಏನಾದರೂ ಫುಡ್ ಆರ್ಡರ್ ಮಾಡ್ಕೊಂಡು ಬಂದು ಇಲ್ಲಿ ತಂದು ತಿನ್ಬೋದು, ಇಲ್ಲ ನಾವೇ ಇಲ್ಲಿ ಕುಕ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಗ್ರಿಲ್ಲರ್ಸ್ ಎಲ್ಲ ಇದೆ. ಸೊ ನಾವು ಚಿಕನ್ ಎಲ್ಲ ತೊಗೊಬಂದು ಇಲ್ಲಿ ಗ್ರಿಲ್ ಮಾಡಿಕೊಂಡು ಪಾರ್ಟಿ ಥರನೂ ಮಾಡ್ಕೋಬೋದು, ಏನೂ ಹೇಳಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಆಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೆ, ಬಟ್ ತುಂಬ ಗಾಳಿ ಇರೋದ್ರಿಂದ ನಾನು ಮಾತಾಡಿರೋದು ಏನೂ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಬಂದು ಗ್ರಿಲ್ಲೆಲ್ಲ ಮಾಡ್ಕೊಂಡು ತಿನ್ನಬೇಕಾದ್ರೆ ಅದ್ರದ್ದು ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ, ನಾನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಪೂಲ್ ಏರಿಯಾ ಇನ್ನೂ ಓಪನ್ ಆಗಿಲ್ಲ ಗೈಸ್ ಇಲ್ಲಿ, ಬಿಕಾಸ್ ಟೆಂಪ್ರೇಚರ್ ಇನ್ನೂ ಫ್ಲಕ್ಚುಯೇಟ್ ಆಗ್ತಾನೇ ಇದೆ. ಈ ಒಂದು ಸ್ಪ್ರಿಂಗ್ ಇದ್ರೂ ಒಂದೊಂದ್ಸಲ ತುಂಬ ಚಳಿ ಇರುತ್ತೆ, ಒಂದೊಂದ್ಸಲ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಅದಕ್ಕೆ ಇನ್ನೂ ಓಪನ್ನೇ ಆಗಿಲ್ಲ. ಒನ್ಸ್ ಇಟ್ ಈಸ್ ಮಾಡರೇಟ್, ಮೇ ಬಿ ಅವರು ಓಪನ್ ಮಾಡ್ತಾರೆ. ಆ್ಯಂಡ್ ಓಪನ್ ಆದಮೇಲೆ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ, ಬಿಕಾಸ್ 1200 ಅಪಾರ್ಟ್ಮೆಂಟ್ಸ್ ಇದೆ ನಮ್ಮ ಬಿಲ್ಡಿಂಗಲ್ಲಿ. ಹೇಗೆ ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ, ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅಂತ. ಆ್ಯಂಡ್ ದಿಸ್ ಈಸ್ ಆರ್ ಪಾರ್ಕಿಂಗ್ ಸ್ಲಾಟ್. ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮನೆ ಇದೆ ಅಂದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಅವ್ರು ಫ್ರೀ ಕೊಡೋಲ್ಲ, ಇದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು ಅವರು ಪಾರ್ಕಿಂಗಿಗೆ. ಇಲ್ಲಿ ಫುಲ್ ಬಿಲ್ಡಿಂಗ್ದು 3 ಸೈಡ್ ಸುತ್ತಲೂ ಪಾರ್ಕಿಂಗ್ ಇದೆ. ಆ್ಯಂಡ್ ಈ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಕೆಳಗಡೆನೂ 6 ಫ್ಲೋರ್ಸ್ವರೆಗೂ ಫುಲ್ ಪಾರ್ಕಿಂಗೇ ಇದೆ. ಬಿಕಾಸ್ ಇಲ್ಲಿ ಪಾರ್ಕಿಂಗ್ ತುಂಬ ಎಕ್ಸ್ಪೆನ್ಸಿವ್. ಒಂದು ನಾರ್ಮಲ್ ರೋಡ್ ಸೈಡ್ 1 hour ಪಾರ್ಕ್ ಮಾಡಬೇಕು ಅಂದರೆ ದೇ ವಿಲ್ ಚಾರ್ಜ್ $17-20 per hour. ದಟ್ ಈಸ್ ಲೈಕ್ ಆಲ್ಮೋಸ್ಟ್ $1,500-2,000 ಒಂದು ಗಂಟೆಗೆ. ಇಲ್ಲಿ ಕಾರ್ ತೊಗೊಳ್ಳೋದು ಒಂದು ಟಾಸ್ಕ್ ಆದರೆ ಅದನ್ನು ಮೇಂಟೈನ್ ಮಾಡೋದು ಇನ್ನೊಂದು. ಜಸ್ಟ್ ಫಾರ್ ಚೇಂಜ್ 7th ಫ್ಲೋರಿಂದ 16th ಫ್ಲೋರಿಗೆ ನಾವು ಸ್ಟೆಪ್ಸಲ್ಲಿ ಹೋಗ್ತಾ ಇದ್ದೀವಿ. ಸುಮ್ಮನೆ 7, 12, 4 more floors. ನಮ್ದಿರೋದು 16th ಫ್ಲೋರ್, ಜಿಮ್ ಇರೋದು 7th ಫ್ಲೋರ್. ಫೈನಲಿ ಲಾಸ್ಟ್ ಒನ್. ಓ ಮೈ ಗಾಡ್. ಇದು ನಮ್ಮ ರೂಮ್.
ಆ್ಯಂಡ್ ನಮ್ಮ ಮನೇಲಿ ನನ್ನ ಮನೆಗೆ ಬಂದು ನೋಡಿದ ತಕ್ಷಣ ಫುಲ್ ಕೆಳಗಡೆ ಎಲ್ಲ ಲೀಕೇಜ್ ಆಗಿಬಿಟ್ಟು ನೀರೆಲ್ಲ ಫುಲ್ ಚೆಲ್ಲೋಗಿತ್ತು. ಆಮೇಲೆ ನಾವು ರಾತ್ರಿ ಆಗಿಲ್ಲ, ಇವತ್ತು ಬೆಳಗ್ಗೆ ಹೋಗಿಬಿಟ್ಟು ಕಂಪ್ಲೇಂಟ್ ಮಾಡ್ಕೊಬಂದ್ವಿ. ಸೊ ತಕ್ಷಣ ಇವ್ರು ಬಂದುಬಿಟ್ಟು ಅದನ್ನು ಚೇಂಜ್ ಮಾಡ್ತಿದ್ದಾರೆ. ಸೊ ಅಲ್ಲಿ ನಮಗೆ ಸೀವೇಜ್ ಹತ್ರ ಒಂದು ಗ್ರೈಂಡರ್ ಇದೆ, ಅದು ಹಾಳಾಗಿತ್ತು, ಅದನ್ನೇ ಇವರು ರಿಪ್ಲೇಸ್ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಏನೂ ಚಾರ್ಜಸ್ ತಗೊಂಡಿಲ್ಲ, ಅವರು ಹೊಸ ಮಷಿನ್ ತೊಗೊಬಂದು ನಮ್ಮ ಬಿಲ್ಡಿಂಗ್ ಕೆಳಗಡೆ ಎಲ್ಲ ಗಿಡಗಳೆಲ್ಲ ನೆಡ್ತಾ ಇದ್ದಾರೆ. ಕ್ಯೂಟ್ ಪ್ಲಾಂಟ್ಸ್. ಬೆಳಿಗ್ಗೆ ತೋರಿಸಿದ್ದೆಲ್ಲ ಫ್ಲವರ್ಸ್ ಎಲ್ಲ ನೆಟ್ಟಿದ್ದಾರೆ ಅಂತ. ಸೊ ಇದೆಲ್ಲ ರಿಯಲ್ ಫ್ಲವರ್ಸ್. ಇಲ್ಲೆಲ್ಲ ಗಿಡಗಳು ನೆಟ್ಟಿದ್ದಾರೆ. ಚಿಕ್ಕ ಗಿಡಗಳನ್ನು ಇಲ್ಲೆಲ್ಲ ನೆಟ್ಟಿದ್ದಾರೆ. ಸೋ ಪ್ರಿಟಿ. ನಾವು ಮೊನ್ನೆ ನೆಟ್ಟಿರೋದು ನೋಡಿದಲ್ಲ, ಇವಾಗ ಫುಲ್ ಅರಳಿದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ. ಎರಡು ದಿನ ಖುಷಿ ಆಯಿತು, ಬಿಸಿಲು ಒಳ್ಳೆ ಟೆಂಪ್ರೇಚರ್ ಇದೆ ಅಂತ. ಇವಾಗ ನೋಡಿದ್ರೆ ಇದೇನೋ. ಇವತ್ತು ನಾವು ಆಚೆ ಹೋಗ್ತಾ ಇದ್ವಿ. ಯಾಕೆ ಅಂದರೆ ಇವತ್ತು ನಂದು 2 ಕಸಿನ್ದು ಮದುವೆ, ಅಂದರೆ ಇವತ್ತು ಹಲ್ದಿ ನಾಳೆ ಮದುವೆ. ಸೊ ನಾನು ಬೇಜಾರಲ್ಲಿದ್ದೆ ಅಂತ ಇವರು ನನಗೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಈ ಕ್ಲಿಪ್ಸೆಲ್ಲ ನೀವೇನು ನೋಡ್ತಾ ಇದ್ದೀರಾ ಅದೆಲ್ಲ ನಾವು ಆ ಮಾಲಿಗೆ ಹೋದ್ಮೇಲೆ ಒಳಗಡೆ ಕೆಲವುದೆಲ್ಲ ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಾನು ಕರೆಕ್ಟಾಗಿ ವೀಡಿಯೋ ಮಾಡಬೇಕು ಅಂತಲೇ ಬಂದಿದ್ದೆ, ಬಟ್ ನನಗೆ ಮಾಡೋಕ್ಕಾಗಿಲ್ಲ. ಒಂದು ಚಿಕ್ಕ ಕ್ಲಿಪ್ಸ್ ತೆಗ್ದಿರೋದಷ್ಟೇ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದು ಬಿಟ್ಟರೆ ನಂಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಿಮ್ಗೇನಾದರೂ ಈ ಮಾಲಿದ ಕಂಪ್ಲೀಟ್ ವೀಡಿಯೋ ಬೇಕು, ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಕಾಮೆಂಟ್ ಮಾಡಿ ನನಗೆ. ಸೊ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕರೆಕ್ಟಾಗಿರೋ ಒಂದು ವೀಡಿಯೋ ಮಾಡ್ತೀನಿ, ಬಿಕಾಸ್ ಅಲ್ಲಿ 130 ಬ್ರ್ಯಾಂಡ್ಸ್ ಇದೆ ಅಂತ ಹೇಳ್ತಾರೆ. ಒನ್ ಥಿಂಗ್ ದಟ್ ಐ ಲವ್ ದ ಮೋಸ್ಟ್ ಹಿಯರ್ ಇಸ್ ಅವ್ರ ಪೆಟ್ಸ್ನ ಅವ್ರ ಸ್ವಂತ ಮಕ್ಕಳಿಗಿಂತ ಜಾಸ್ತಿಯಾಗಿ ನೋಡ್ಕೊತಾರೆ. ಎಷ್ಟು ಕ್ಯೂಟಾಗಿ ಇದ್ದಾರೆ ನೋಡಿ ಎಲ್ಲರೂ. ಸಖತ್ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಅವರು.